ನಮಸ್ಕಾರ. ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಏನಾಗ್ತಾ ಇದೆ, ಇವತ್ತು ಟೈಮ್ ಸರಿಯಾಗಿ ನಾವು ಹಳ್ಳಿ ಕಡೆ ಬಸ್ ಬರ್ತಾ ಇಲ್ಲ. ಇವತ್ತು ಎಷ್ಟೋ ಹೆಣ್ಮಕ್ಳು ನೋಡಿ, ಹೆಣ್ಮಕ್ಳು ಊಟ ಮಾಡಿ ಎಷ್ಟೊತ್ತಾಯ್ತು ಪಾಪ, ಊಟ ಮಾಡಿಲ್ಲ, ಸರಿಯಾಗಿ ನೀರು ಕುಡಿದಿಲ್ಲ, ಅವ್ರಿಗೆ ಎಷ್ಟು ನೋವಾಗ್ತಾ ಇರ್ಬೋದು, ಎಷ್ಟು ಸಂತ ಆಗ್ತಾ ಇರ್ಬೋದು. ಇವತ್ತು ಇದನ್ನ ಅರ್ಥ ಮಾಡ್ಕೊಂತಾನೆ ಇಲ್ಲ. ಇಲ್ಲಿ 7 ಗಂಟೆ ಬಸ್ ಬರಬೇಕಾಗಿತ್ತು, 9 ಗಂಟೆ ಆದ್ರೂ ಬಸ್ ಬರಲ್ಲ. ಇಲ್ಲಿ 8 ಗಂಟೆ ಬರಬೇಕಾಗಿತ್ತು, ಅದು 9 ಗಂಟೆ ಬರ್ತಾನೆ. ಬೆಳಗ್ಗೆ 3 ಬಸ್ ಬಂದಿಲ್ಲ, ಟೈಮ್ ಸರಿ ಬಸ್ ಬರಲ್ಲ. ಆ ಬಸ್ಸಲ್ಲಿ ತುಂಬಾ ದುಡಿತಾ ಇರ್ತಾರೆ ಮಕ್ಕಳು. ಎಲ್ಲನೋ ಬಸ್ ಬಿದ್ದೋದ್ರೆ ಅವ್ರ ಮಕ್ಳು ಗತಿ ಏನೋ. ಬಡವ್ರಿಗೆ ಯಾರು ಹೇಳ್ತಾರೆ? ಬಡವ್ರಿಗೆ ಯಾರು ಆಗಲ್ಲ. ಬಡವ್ರಿಗೆ ಯಾರು ಆಗ್ತಾವ್ರೆ? ಬಡವ್ರಿಗೆ ಯಾರು ಆಗಲ್ಲ. ಫಸ್ಟ್ ಇಲ್ಲಿ ಬಸ್ ನೋಡಿ, ನಟಿಗೆ ಟೈಮ್ ಸರಿ ಬಸ್ ಬಿಟ್ಟು ನೋಡಿ, ಮಕ್ಕಳು ನೋಡಿ, ಹೆಣ್ಮಕ್ಳು ಆ ಸ್ಕೂಲ್ ಮಕ್ಕಳು ನೋಡ್ರಿ, ಎಲ್ಲ ಸಿಕ್ಕ ಸ್ಕೂಲ್ ಮಕ್ಕಳು ಊಟ ಮಾಡಿ ಅಷ್ಟಿನ ಆಗತ್ತಾ ಮಕ್ಕಳು ಪಾಪ? ಈಗ ಬೆಳಗ್ಗೆ ತಿಂದ್ರೆ, ಬೆಳಗ್ಗೆ ಊಟ ಮಾಡ್ಕೊಬಿಟ್ರೆ ಮಧ್ಯಾಹ್ನ ಊಟ ಇರಲ್ಲ. ಎಷ್ಟೊಂದು ಉಪವಾಸ ಇರ್ತಾರೆ, ಕೆಲ್ಸಕ್ಕೆ ಹೋಗೋರು, ರಾತ್ರಿ ಊಟ ಮಾಡ್ತಾ ಇಲ್ಲ. ಅವ್ರ ಪರಿಸ್ಥಿತಿ ಏನಾಗ್ಬೇಕಿಲ್ಲ? ಏನು ಮಾಡ್ತಾ ಇಲ್ಲ? ಏನು ಮಾಡ್ತಾ ಇಲ್ಲ? ಯಾವ ಅಧಿಕಾರಿಗಳು ಏನು ಮಾಡಲ್ಲ ಇಲ್ಲಿ. ಎಲ್ಲ ಇವ್ರ ಮೇಲೆ ಅವ್ರು ಸಾಡಿ ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು. ಅದು ಒಟ್ಟಾಗಿ ಏನು ಮಾಡ್ತಾ ಇಲ್ಲ. ಇವತ್ತು ನಾನು ಒಬ್ಬನೇ ಹಳ್ಳಿಯಿಂದ ಹೋಗಿ ನಾವೆಲ್ಲರೂ ಒಂದೇ, ನಾವು ಭಾರತೀಯ ಸಮಾಜ ಸೇವಾ ಪಕ್ಷವನ್ನು ಕಟ್ತಾ ಇದ್ದೀನಿ, ಬಿಡಲ್ಲ. ನಾನು ರಿಜಿಸ್ಟರ್ ಕೂಡ ಮಾಡಿಸ್ತೀನಿ. ನನ್ನ ಉದ್ದೇಶ ಬಂದು ಮಕ್ಕಳಿಗೆ ಸರಿಯಾಗಿರುತ್ತ ಒಂದು ದಾರಿಯಲ್ಲಿ ಎಲ್ಲರಿಗೂ ಸಿಗ್ಬೇಕು. ಇವತ್ತು ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ICS ಫ್ರೀ ಕೊಡ್ತಾ ಇಲ್ಲ. ಯಾರು ICS ಫ್ರೀ ಮಾಡ್ತೀನಿ. ಎರಡನೇ ರೈತರು ಬೆಳೆದಂತ ಬೆಳೆಗಳಿಗೆ ಪರಿಹಾರ ಕೊಡ್ತಾ ಇಲ್ಲ ನಟಿಗೆ. ಅಂಥವು ಕೂಡ ನಾನು ಇದು ಮಾಡಿಬಿಟ್ಟು ತಾಲೂಕು ವಯಸ್ಸಲ್ಲಿ ಇದು ಮಾಡಿಬಿಟ್ಟು ಅವರು ಕೂಡ ಸಹಾಯ ಮಾಡ್ತೀನಿ. ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಓದಂಥ ಮಕ್ಕಳಿಗೆ CBSE ಕಾರ್ಡು, ಎಲ್ಲ ಕಾರ್ಡು ಇವತ್ತೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇವೆಲ್ಲ ಸರಿ ಮಾಡಿಸೋಣ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ.